ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಮನೆ ಕನ್ಸ್ಟ್ರಕ್ಷನ್ ಬಗ್ಗೆ ನಾನು ತಿಳ್ಕೊಂಡಿರೋ ಒಂದು ಸಣ್ಣ ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡ್ಲಿಕ್ಕೆ ಬಂದಿದ್ದೀನಿ. ಈಗ ನೀವೇನು ನೋಡ್ತಿದ್ದೀರಾ, ಇದು ಸಂಕೀನ್ ಬಾತ್ರೂಮ್ ಅಂತ ಹೇಳ್ಬಿಟ್ಟು ಅಂತಂದರೆ ಫಸ್ಟ್ ಫ್ಲೋರ್ಗೆ ನಾವು ಆರ್ ಸಿ ಸಿ ಹಾಕಿದಾಗ ಈ ಬಾತ್ರೂಮ್ಗೆ ನೋಡಿ ಫ್ಲೋರ್ ಲೆವೆಲ್ಗೆ ಆರ್ ಸಿ ಸಿ ಹಾಕಿರಲ್ಲ, ಸ್ವಲ್ಪ ಡೌನಾಗಿ ಹಾಕಿರ್ತೀವಿ ತೊಟ್ಟಿ ಥರ. ಇದ್ರ ಯೂಸಸ್ ಏನಂತ ಅಂದರೆ, ನೆಕ್ಸ್ಟ್ ನೋಡಿ ಈ ಥರ ಪೈಪ್ಲೈನ್ ಕೊಡಬೇಕಾದ್ರೆ ಅದು ಆ ಬಾತ್ರೂಮು ನಾವೇನು ಸ್ಪೇಸ್ ಬಿಟ್ಟಿರ್ತೀವಿ ಟಬ್ ಥರ, ಅದರೊಳಗಡೆ ಪೈಪ್ಲೈನ್ ಬರುತ್ತೆ, ಗೋಡೆ ಒಳಗಡೆ ಹೋಗೋದಿಲ್ಲ. ಅಂದರೆ ಕೆಳಗಡೆ ಪೈಪ್ಲೈನ್ ಬರುತ್ತೆ, ಗೋಡೆಗೆ ಕೊರ್ಕೊಂಡು ಹೋಗೋದಿಲ್ಲ. ಈ ಪೈಪ್ಲೈನ್ ನೋಡಿ ಇವಾಗ ನಾನು ಏನು ತೋರಿಸ್ತೀನಿ, ಈ ಥರ ಕೆಳಗಡೆ ತೊಟ್ಟಿ ಒಳಗಡೆ ಪೈಪ್ಲೈನ್ ಬರುತ್ತೆ. ಇವಾಗ ಆಲ್ರೆಡಿ ಆರ್ ಸಿ ಸಿ ಇಲ್ಲಿ ಬಂದಿದೆ ನೋಡಿ, ಕೆಳಗಡೆ ಏನು ಫ್ಲೋರ್ ಕಾಣಿಸ್ತಿದೆ ಅದು ಆರ್ ಸಿ ಸಿ ಬಂದಿದೆ. ಅದ್ರ ಮೇಲೆ ನಾವು ಲೈಟ್ ವೆಯ್ಟ್ ಥರ ಇನ್ನು ಸ್ವಲ್ಪ ಕಾಂಕ್ರೀಟ್ನ ಹಾಕಿಸ್ಬೇಕು. ಇದು ಪೈಪ್ಲೈನ್ಗಳೆಲ್ಲ ಈಗ ನೋಡಿ ಅಲ್ಲಿ ಡೌನಲ್ಲೇ ಬರುತ್ತೆ, ಅಂದರೆ ಫ್ಲೋರ್ ಒಳಗಡೆ ಪೈಪ್ಲೈನ್ ಎಲ್ಲ ಬರುತ್ತೆ. ಗೋಡೆ ಕೊರದೇನು ಕೂಡ ಅವಶ್ಯಕತೆ ಇರೋದಿಲ್ಲ, ಫ್ಲೋರ್ ಒಳಗಡೆ ಪೈಪ್ಲೈನ್ಗಳು ಬರುತ್ತೆ, ಅದೊಂದು ಉಪಯೋಗ. ಮತ್ತು ಇನ್ನೊಂದು ಅಂತ ಅಂದರೆ, ಈಗ ಬಾತ್ರೂಮ್ದು ಫ್ಲೋರು ಒಂದು ಸ್ವಲ್ಪ ನಾವಿರೋ ಮನೆಗಳಲ್ಲೆಲ್ಲ ಹೈಟ್ ಬರುತ್ತೆ. ಈಗ ಫ್ಲೋರಿಗಿಂತ ನಾವು ಬಾತ್ರೂಮ್ಗೆ ಹೋಗ್ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ, ಒಂದು ಸ್ಟೆಪ್ ಕೊಟ್ಟಿರ್ತಾರೆ, ಸ್ಟೆಪ್ ಹತ್ತಿ ಹೋಗಬೇಕು. ಇದಾಗಲ್ಲ, ನಮ್ಮ ಫ್ಲೋರ್ ಲೆವೆಲ್ಗೆ ಬರುತ್ತೆ. ಇನ್ನು ಬೇಕಾದ್ರೆ ನಾವು ಬಾತ್ರೂಮ್ನ ಒಂದು ಹೆಜ್ಜೆ ಕೆಳಗಡೆ ಇಳಿದೇ ಹೋಗ್ಬೋದು, ಆ ಥರ ಬರುತ್ತೆ. ಅದೊಂದು ಮೇಯ್ನ್ ಉಪಯೋಗ ಇದರಲ್ಲಿ. ಇನ್ನು ನಾವು ಎರಡನೇ ಬಾತ್ರೂಮಿಗೆ ಬಂದ್ಬಿಟ್ಟು ಇದಕ್ಕೇನು ಮಾಮೂಲಿ ಸಂಖ್ಯೆನೇನು ಮಾಡಿಸಿಲ್ಲ, ಟಾಯ್ಲೆಟ್ನ ವಾಲ್ ಮೌಂಟೇನ್ ಕಬೋರ್ಡ್ನ ಇಡಿಸಿದ್ದೀವಿ. ಇನ್ನು ನೆಕ್ಸ್ಟು ಇದು ಪೈಪಿಂಗ್ ಕಲೆಕ್ಷನ್ ಎಲ್ಲ ಆಗಿದೆ, ಡ್ರೈನೇಜ್ದು. ಇದು ಬಂದ್ಬಿಟ್ಟು ಎರಡನೇ ಬಾತ್ರೂಮು. ಇದು ನಿಮ್ಗೆ ಆಲ್ರೆಡಿ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ, ವಾಲ್ ಮೌಂಟೇನ್ ಕಮೋಡ್ ಅಂತ ಹೇಳ್ಬಿಟ್ಟು. ಇದು ಇಲ್ಲೊಂದು ಸಿಂಕ್ ಬರುತ್ತೆ ಇಲ್ಲಿ ಹೊರಗಡೆ. ಇದಾದಮೇಲೆ ನೆಕ್ಸ್ಟ್ ನಾವು ಇನ್ನೊಂದು ಗ್ರೌಂಡ್ ಫ್ಲೋರಲ್ಲಿ ಒಂದು ಬಾತ್ರೂಮ್, ಮನೇಲಿ ಟೋಟಲು 3 ಬಾತ್ರೂಮ್ ಇದೆ. ಇದು ಬಂದ್ಬಿಟ್ಟು ಗ್ರೌಂಡ್ ಫ್ಲೋರ್ ಬಾತ್ರೂಮು. ಇದಕ್ಕೇನು ಸಂಕೀನ ಅದೆಲ್ಲ ಮಾಡೋದಿಲ್ಲ. ಫಸ್ಟ್ ಫ್ಲೋರಲ್ಲಿ ಬಾತ್ರೂಮ್ ಬರುತ್ತೆ, ಸೇಮ್ ಈ ಬಾತ್ರೂಮ್ ಏನಿದೆ ಇದ್ರ ಮೇಲ್ಗಡೆ ಬಾತ್ರೂಮ್ ಬಂದಾಗ ಆ ಥರ ಸಂಕೀನ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಅಂದರೆ ಲೈಟ್ ವೆಯ್ಟ್. ಅದಕ್ಕೆ ಇನ್ನೊಂದು ಮೇಯ್ನ್ ನಿಮ್ಗೆ ಏನು ಹೇಳಕ್ಕೆ ಬಂದೆ ಅಂತ ಹೇಳಿದ್ರೆ, ನಾನು ಲೈಟ್ ವೆಯ್ಟು ಜಲ್ಲಿ ತುಂಬಿಸ್ಬೇಕು. ಲೈಟ್ ವೆಯ್ಟ್ ಜಲ್ಲಿ ಅಂದರೆ ಜಲ್ಲಿ ಅಲ್ಲ, ಸಿಂಡ್ರ ಅಂತ ಹೇಳ್ಬಿಟ್ಟು ನೋಡಿ ಇದ್ರ ಹೆಸರು. ಇದೂ ವೆಯ್ಟ್ ಇದೆ, ಇದರಲ್ಲೂ ಸುಮಾರು ಟೈಪ್ ಸಿಗುತ್ತೆ. ನಮ್ಮ ಹಸ್ಬೆಂಡು ಒಂದು 3-4 ತೊಗೊಬಂದಿದ್ರು ನೋಡಿ. ಇದೆಲ್ಲ ಕಬ್ಬಣ ಕರಗಿಸಿ ಮಾಡ್ತಾರಂತೆ, ಇದೆಲ್ಲ ವೆಯ್ಟ್ ಇರುತ್ತೆ. ನಾವು ಇದನ್ನು ಹಾಕ್ಸಿದ್ರು ಒಂದೇ, ಜಲ್ಲಿ ಹಾಕ್ಸಿದ್ರು ಒಂದೇ. ಸಂಕೀನ್ ಬಾತ್ರೂಮ್ಗೆ ನಾವು ಯಾವಾಗ ಲೈಟ್ ವೆಯ್ಟ್ ಫ್ಲೋರಿಂಗ್ ಮಾಡಿಸ್ಬೇಕಂತೆ, ಅದಕ್ಕೋಸ್ಕರ ನಾವು ಏನು ಮಾಡಿದ್ವಿ ನೋಡಿ, ಈ ಥರ ಸಿಂಡ್ರನ್ನ ಯೂಸ್ ಮಾಡಬೇಕು. ಇದಕ್ಕೋಸ್ಕರ ನಾನು ವೀಡಿಯೋ ಮಾಡಿದೆ. ನಾನು ಲಾಸ್ಟ್ ತೋರಿಸಿದ್ನಲ್ಲ ಬ್ಲ್ಯಾಕ್ ಕಲರು, ಅದು ಕರೆಕ್ಟಾಗಿರೋ ಸಿಂಡ್ರ ಅಲ್ಲ, ಅದು ವೆಯ್ಟ್ ಬರುತ್ತೆ. ಇದು ನೋಡಿ ವೆಯ್ಟ್ಲೆಸ್ಸು. ನಿಮ್ಗೊಂಥರ ಸೌಂಡ್ ಮಾಡ್ತೀನಿ ನೋಡಿ, ಫಸ್ಟ್ ಒಂದು ಸೌಂಡ್ ಮಾಡಿದ್ದೀನಿ ಸಿಂಡ್ರ, ಅದೊಂಥರ ಕಲ್ ಥರ. ಇದು ನೋಡಿ ಅಷ್ಟು ಸೌಂಡ್ ಬರೋದಿಲ್ಲ. ಇದು ನೋಡಿ ಲೈಟ್ ವೆಯ್ಟ್ ಸಿಂಡ್ರ. ನಾವು ಯಾಕಂದರೆ ಆಲ್ರೆಡಿ ಫ್ಲೋರ್ ಕೆಳಗಡೆ ಬಂದಿದೆ ಒಂದು ಆರ್ ಸಿ ಸಿ, ಅದ್ರ ಮೇಲೆ ಮತ್ತೆ ಜಲ್ಲಿ ತುಂಬಿ ಆರ್ ಸಿ ಸಿ ಮಾಡಿದರೆ ವೆಯ್ಟು ತಡ್ಕೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಈ ಥರ ಸಿಂಡ್ರ ಹಾಕಿ ಲೈಟ್ ವೆಯ್ಟ್ ಫ್ಲೋರಿಂಗ್ ಮಾಡಿಸ್ತಾರೆ. ಆದರೆ ಇದರಿಂದ ಸುಮಾರು ಒಂದು 3 ಥರ ಉಪಯೋಗಗಳೇನಂತ ಅಂದರೆ, ಪೈಪ್ ಕಲೆಕ್ಷನ್ ಎಲ್ಲ ಈ ಫ್ಲೋರ್ ಒಳಗಡೆ ಬರುತ್ತೆ, ಗೋಡೆ ಕೊರೆಯೋ ಅವಶ್ಯಕತೆ ಇಲ್ಲ. ಎರಡನೇದಾಗಿ ಬಂದ್ಬಿಟ್ಟು ನಾವು ಒಂದು ಸ್ಟೆಪ್ ಹತ್ತು ಹೋಗ್ತೀವಲ್ಲ ಬಾತ್ರೂಮ್ಗೆ, ಆ ಥರ ಬರೋದಿಲ್ಲ, ಫ್ಲೋರ್ ಲೆವೆಲ್ಗೆ ಬರುತ್ತೆ. ಅದರಿಂದ ಸಿಂಡ್ರ ಹಾಕ್ಸಿದ್ರೆ ತುಂಬ ಒಳ್ಳೆಯದು, ಲೈಟ್ ವೆಯ್ಟ್ ಕೂಡ ಇರುತ್ತೆ ಬಾತ್ರೂಮು. ಮತ್ತು ನಮ್ಮ ಹಾಲ್ದು ಮತ್ತು ಬೆಡ್ರೂಮ್ದು ಫ್ಲೋರ್ ಏನಿರುತ್ತೆ ಆ ಲೆವೆಲಿಗೆ ನಮ್ಮ ಬಾತ್ರೂಮ್ ಫ್ಲೋರ್ ಕೂಡ ಬರುತ್ತೆ. ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.